ಎಲ್ರಿಗೂ ನಮಸ್ಕಾರ. ಸ್ಮಾರ್ತಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಟ್ರೆಡಿಷನಲ್ ಸ್ವೀಟ್ ಆದ ಗುಳ್ ಪೌಟೆನ ಹೇಗ್ ಮಾಡೋದು ತೋರಿಸ್ತಿದ್ದೀನಿ. ಕೆಲವರು ಇದನ್ನ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಇದನ್ನ ಕಂಪ್ಲೀಟ್ ಆಗಿ ಚಿರೋಟಿ ರವೆ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ತುಂಬಾನೇ ಸುಲಭ ಮಾಡೋದು, ಮತ್ತೆ ತುಂಬಾ ಕಮ್ಮಿ ಪದಾರ್ಥದಿಂದ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇದನ್ನ. ಇಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು 1 ಗ್ಲಾಸ್ ಅಷ್ಟು ಮೆಜರ್ಮೆಂಟ್ ಅಲ್ಲಿ ನಾನು ಚಿರೋಟಿ ರವೆ ಅಂದ್ರೆ ಸಣ್ಣ ರವೆನ ತಗೊಂಡಿದ್ದೀನಿ. ಇವೆರಡನ್ನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕನೂ ಹುರ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಸ್ವೀಟ್ ಚೆನ್ನಾಗಿ ಬರೋದು. ನಾವು ಯಾವುದೇ ಸ್ವೀಟ್ ಆಗಿರ್ಲಿ, ಬೇಸ್ ಯಾವ ಇಂಗ್ರೀಡಿಯೆಂಟ್ ತಗೊಂಡಿರ್ತೀವಿ ಅದನ್ನ ಹುರ್ಕೊಳ್ಳೋದ್ರಲ್ಲೇ ಅದು ಸ್ವೀಟು ನಿಮ್ಗೆ ಔಟ್ಕಮ್ ಚೆನ್ನಾಗಿ ಬರೋದು. ಇಲ್ಲೂ ಕೂಡ ಹಾಗೆ ನಾನು ಈ ರವೆನ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಹುರ್ಕೋತಾ ಇದ್ದೀನಿ. ಏನಿದೆ ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಿ ಸ್ವಲ್ಪ ಬಣ್ಣ ಕೂಡ ನಿಮ್ಗೆ ಚೇಂಜ್ ಆಗತ್ತೆ, ಮತ್ತೆ ಒಳ್ಳೆ ಘಮ ಬರಕ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಹುರಿದು ಘಮ ಬರ್ತಿದೆ ಅನ್ನೋ ಟೈಮಲ್ಲಿ ಇದನ್ನ ಸ್ಟವ್ ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾಗಕ್ ಬಿಡಬೇಕು. ನೆನ್ಪಿರ್ಲಿ, ಕಂಪ್ಲೀಟ್ ತಣ್ಣಗಾದ್ರೆ ಮಾತ್ರ ಇದು ನೆಕ್ಸ್ಟ್ ಪ್ರೋಸೆಸ್ಗೆ ಸರಿ ಹೋಗೋದು. ಇಲ್ಲಿ ನಾನು ಒಂದು ಅರ್ಧ ಲೋಟ ಅಷ್ಟು ಉಗುರು ಬೆಚ್ಚಗಿರೋ ಹಾಲು ತಗೊಂಡು ಸ್ವಲ್ಪನೇ ಹಾಕೊಂಡು ಇಲ್ಲಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ತಣ್ಣಗಾಗಿರೋ ರವೆ ಜೊತೆಗೆ ಈ ಹಾಲು ಹಾಕಿ ಈ ತರ ಕಲಿಸ್ಕೋಬೇಕು. ಚೂಚೂರೆ ಹಾಕೋಬೇಕು, ತುಂಬಾ ನೀರ್ ಮಾಡಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆಲ್ಲ ಮಾಡ್ಕೋಬಾರ್ದು. ಈ ತರ ಸ್ವಲ್ಪ ಅದು ಸಾಫ್ಟ್ ಆಗಿದೆ ಅನ್ನೋ ತರ ಇದ್ದಾಗ ಅದನ್ನ ಒಂದ್ ಕಡೆ ಎತ್ತಿಟ್ಕೋಬೇಕು. ಚೆನ್ನಾಗಿ ಅರಳ್ಕೊಳತ್ತೆ ಹಾಲೆಲ್ಲ ಹೀರ್ಕೊಂಡು. ಅಲ್ಲಿ ತನಕನೂ ಇದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ಇಲ್ಲಿ ನಾನು ಉಂಡೆ ಬೆಲ್ಲನ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಾನು ಯಾವ ಲೋಟದಲ್ಲಿ 1 ಲೋಟ ರವೆ ತಗೊಂಡಿದ್ದೀನ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಬರೋಷ್ಟು ಮೆಜರ್ಮೆಂಟ್ ಅಲ್ಲಿ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಅಚ್ಚ ಬೆಲ್ಲ ಆದ್ರೆ 2 ಅಚ್ಚು ಹಾಕೊಳ್ಳಿ. ಇಲ್ಲಿ ಉಂಡೆ ಬೆಲ್ಲ ಆಗಿರೋದ್ರಿಂದ ನಾನು ಈ ತರ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತಿದ್ದೀನಿ. ಬೆಲ್ಲನೆಲ್ಲ ಕರಗೋಷ್ಟು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕರ್ಗಕ್ ಬಿಡ್ಬೇಕು. ಬೆಲ್ಲ ಎಲ್ಲ ಕರಗಿ ಗುಳ್ಳೆ ಬರಕ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ತನಕ ಕರ್ಗಕ್ ಬಿಡ್ಬೇಕು. ಇನ್ನೊಂದ್ ಕಡೆಗೆ ಚಿಕ್ಕ ಪ್ಯಾನ್ಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಗೋಡಂಬಿನೆಲ್ಲ ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕೊಂಡು ಹುರ್ಕೋಬೇಕು. ಈ ಸ್ಟೇಜ್ ಅಲ್ಲಿ ನಿಮ್ಗೆ ಬಾದಾಮಿ ಮತ್ತೆ ಪಿಸ್ತಾ ಇಷ್ಟ ಆಯ್ತು ಅಂದ್ರೆ ಅದನ್ನ ಕೂಡ ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಂಡು ಅದು ಕೂಡ ತುಪ್ಪದಲ್ಲಿ ಹುರ್ಕೋಬಹುದು. ಗೋಡಂಬಿ ಎಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕಿ ಅದು ಕೂಡ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ನಾವ್ ಏನು ಬೆಲ್ಲ ಕರ್ಗಕ್ ಬಿಟ್ಟಿದ್ವಿ ಅದೆಲ್ಲ ಕರಗಿ ಗುಳ್ಳೆ ಬರಕ್ ಸ್ಟಾರ್ಟ್ ಆಗ್ತಿದೆ, ಕುದೀತಾ ಇದೆ. ಈ ಹಂತದಲ್ಲಿ ಆಲ್ರೆಡಿ ನಾವೇನು ರವೆನ ಹಾಲಲ್ಲಿ ಕಲ್ಸಿಟ್ಕೊಂಡಿದ್ವಿ ಅದಕ್ಕೆ 1/4 ಗಂಟೆ ಬಿಟ್ಟು ಅದನ್ನ ಚೆನ್ನಾಗಿ ಈ ತರ ಪುಡಿಯಾಗಿ ಮಾಡ್ಕೊಂಡು ಬೆಲ್ಲದ ಜೊತೆ ಹಾಕೋಬೇಕಾಗತ್ತೆ. ಇದನ್ನ ಸ್ವಲ್ಪನೇ ಹಾಕೊಂಡು ಲೋವರ್ ಫ್ಲೇಮ್ ಅಲ್ಲೇ ಇರಬೇಕು. ಸಿಮ್ಗೆ ಇಟ್ಕೊಂಡ್ರೆ ಬೆಟರು. ಸ್ವಲ್ಪನೇ ಕೈ ಆಡ್ತಾ ಇದನ್ನ ನೀಟಾಗಿ ಈ ತರ ಬೆರೆಸ್ಕೋಬೇಕಾಗತ್ತೆ. ಇದನ್ನ ಎಷ್ಟು ಚೆನ್ನಾಗಿ ಈ ತರ ಕೈ ಆಡ್ತೀವಿ, 5 ನಿಮಿಷ ಬಿಡ್ದಂಗೆ ಈ ತರ ಕ್ಲಾಕ್ ವೈಸ್ ಅಲ್ಲಿ ಚೆನ್ನಾಗಿ ಕೈ ಆಡ್ಕೋಬೇಕಾಗತ್ತೆ. ಬೆಲ್ಲ ಮತ್ತೆ ರವೆ ಎರಡೂವೆ ಚೆನ್ನಾಗಿ ಹೊಂದ್ಕೋಬೇಕು. ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಲ್ಲೇ ಚೆನ್ನಾಗಿ ಈ ತರ ಕೈ ಆಡಿದ್ರೆ 5 ನಿಮಿಷ ಎರಡು ಹೊಂದ್ಕೊಳ್ಳುತ್ತೆ. ನೋಡಿ, ಎಲ್ಲೂ ಗಂಟಾಗಿಲ್ಲ. ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೊಂಡಿರ್ತೀವಿ ಈ ಹಂತದಲ್ಲಿ ಗೊತ್ತಾಗತ್ತೆ ನಮ್ಗೆ. ಎಲ್ಲೂ ಗಂಟಾಗದೆ ಇದ್ರೆ ರವೆ ಚೆನ್ನಾಗಿ ಹುರಿದಿದೀವಿ ಅಂತ. ಇಲ್ಲಿ ಗಂಟಾಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ರವೆ ಇನ್ನೂ ಹಸಿ ಇದೆ ಅಂತ, ಸ್ವೀಟು ಚೂರು ಚೆನ್ನಾಗಿ ಬರಲ್ಲ. ಈ ತರ ಎರಡೂವೆ ಚೆನ್ನಾಗಿ ಇದನ್ನ ನಾವು ಕೈ ಆಡ್ತಾ ಸ್ವಲ್ಪ ಬಣ್ಣ ಬದಲಾಗತ್ತೆ. ಪ್ಯಾನ್ ಇಂದ ಹಂಗೆ ಬಿಟ್ಕೋತಾ ಬರುತ್ತೆ, ಅಂಟಲ್ಲ. ಆ ಟೈಮಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ರೆ ಸಾಕು. ಈ ಸ್ವೀಟ್ಗೆ ಏನಂದ್ರೆ ಜಾಸ್ತಿ ತುಪ್ಪನೂ ಬೇಡ. ಸಾಮಾನ್ಯ ಸ್ವೀಟ್ಗೆ ಎಲ್ಲ ತುಂಬಾ ತುಪ್ಪ ಹಾಕ್ಬೇಕಾಗತ್ತೆ. ಇದಕ್ಕೆ ಏನು ಬೇಡ. ಹುರ್ಕೊಳಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ರವೆ ಹುರ್ಕೊಂಡಿದ್ದೆ, ಮತ್ತೆ ದ್ರಾಕ್ಷಿ ಮತ್ತೆ ಗೋಡಂಬಿಗೆ ಸ್ವಲ್ಪ ಹುರ್ಕೊಂಡಿದ್ದೆ, ಮತ್ತೆ ಈ ಹಂತದಲ್ಲಿ 1 ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ. ನಂತರ ಇದಕ್ಕೆ ಒಣ ಕೊಬ್ಬರಿ ಮತ್ತೆ ಏಲಕ್ಕಿ ಪುಡಿ ಎರಡನ್ನು ಸೇರಿಸಿ ಇಲ್ಲಿ ನೀಟಾಗಿ ಕೈ ಆಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾನ್ಗೆ ಸ್ವಲ್ಪನೂ ಅಂಟ್ಕೋತಿಲ್ಲ, ನೀಟಾಗಿ ಬಿಟ್ಕೋತಾ ಇದೆ. ಸ್ವಲ್ಪ ತಂಬಿಟ್ಟಿನ ಹದಕ್ಕೆ ಬರುತ್ತೆ. ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕದ್ಮೇಲೆ ಸ್ವಲ್ಪ ಕೈ ಆಡಿದ್ರೆ ಬೆಟರ್. ಹಸಿ ಎಲ್ಲ ವಾಸನೆ ಹೋಗ್ಬೇಕು ಕೊಬ್ಬರಿದು. ಯಾಕೆಂದ್ರೆ ಇದನ್ನ ನೀವು ಸಾಮಾನ್ಯ 4 ರಿಂದ 5 ದಿನ ಹೊರಗಡೆನೆ ಇಟ್ಕೊಂಡು ತಿನ್ಬೋದು. ಸೊ ಅದರಿಂದ ಕೊಬ್ಬರಿ ಹಾಕದ್ಮೇಲೆ ಸ್ವಲ್ಪ ಕೈ ಆಡ್ಕೊಂಡ್ರೆ ಬೆಟರ್. ಒಳ್ಳೆ ಘಮನೂ ಬರ್ತಾ ಇರತ್ತೆ ನಿಮ್ಗೆ, ಬೆಲ್ಲದ್ದು ಏಲಕ್ಕಿದೆಲ್ಲ ಚೆನ್ನಾಗಿ ಈ ತರ ಎಲ್ಲ ಕೈ ಆಡದ್ಮೇಲೆ ಕೊನೆಗೆ ನೀವು ಏನು ದ್ರಾಕ್ಷಿ ಮತ್ತೆ ಗೋಡಂಬಿ ಹುರ್ಕೊಂಡಿರ್ತೀವಿ ಅದನ್ನ ಇದ್ರ ಜೊತೆ ಹಾಕಿ 2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಬಿಟ್ರೆ ಗುಳ್ಪೌಟೆ ರೆಡಿ. ಇದನ್ನ ಕೆಲವರು ಬಿಸಿಲೇ ತಿನ್ನಕ್ ಇಷ್ಟ ಪಡ್ತಾರೆ,
ಅಥವಾ ಕೆಲವರು ತಣ್ಣಗೂ ಕೂಡ ಇಷ್ಟಪಡ್ತಾರೆ. ನಿಮ್ಗೆ ಯಾವ ತರ ಬೇಕಾದ್ರೂ ಇದನ್ನ ತಿನ್ಬೋದು. ತುಂಬಾ ರುಚಿಯಾಗಿರತ್ತೆ. ಸಾಮಾನ್ಯವಾಗಿ ನಮ್ಮನೆಗಳಲ್ಲಿ ಇದನ್ನ ರಾಮನವಮಿ ಅಥವಾ ಗೋಕುಲಾಷ್ಟಮಿಗೆ ದೇವರ ನೈವೇದ್ಯಕ್ಕೂ ಕೂಡ ಮಾಡಿ ಇಡ್ತೀವಿ. ಟ್ರೈ ಮಾಡಿ ನೀವುವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಹೇಗ್ ಬಂತು ತಿಳಿಸಿ. ಮತ್ತೆ ನೀವು ಗುಳ್ಪೊಟೆನ ಹೇಗ್ ಮಾಡ್ತೀರಾ ಅಂತಾನೂ ಕೂಡ ತಿಳಿಸಿ. ಇನ್ನು ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂಬರುವ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.